ಅದೇ ನಿಮ್ಗೆ ಹೇಳಿದೆ, ಎಲ್ಲ ಕ್ರೈಮ್ಗಳು ಲೋಕಲ್ ಜುರಿಸ್ಡಿಕ್ಷನಲ್ಲಿ ನಡಿಬೇಕು. ಆದರೆ ಅದರಲ್ಲೂ ಒಂದು ಕ್ಲಾಸ್ ಇದೆ, ಏನಪ್ಪ ಅಂದರೆ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂಥ ಕ್ರೈಮ್ಗಳು ಅದಕ್ಕೊಂದು ಸ್ಪೆಷಲ್ ಕೋರ್ಟು ಕಾನ್ಸ್ಟಿಟ್ಯೂಟ್ ಆಗಿದೆ, ಅದು ಬ್ಯಾಂಗ್ಳೂರ್ನಲ್ಲಿದೆ. ಈಗ CM ಅಲ್ಲಿ ಆಗಿದ್ದು ಕ್ರೈಮು ಲಕ್ಷ್ಮೀಪುರಮಲ್ಲೇ ಆದರೂ ಸಹ ಆ ಜನಪ್ರತಿನಿಧಿಗಳ ಕೋರ್ಟ್ ಏನಿದೆ ಅದು ಸ್ಪೆಷಲ್ ಆ್ಯಕ್ಟು. ಸೊ ಸ್ಪೆಷಲ್ ಆ್ಯಕ್ಟ್ ಆಗಿರೋದ್ರಿಂದ CM ಅವ್ರದ್ದು ಈಗ ಇದು ಅಲ್ಲಿಗೆ ಶಿಫ್ಟ್ ಆಗುತ್ತೆ, ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ ಕೋರ್ಟ್ಗದು ಎನ್ಕ್ವೈರಿಗಿದೆ. ಲಕ್ಷ್ಮೀಪುರಮಿಂದನೇ ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕು, ಅನ್ಲೆಸ್ ಗೌರ್ಮೆಂಟು ಅದನ್ನು ತೆಗೆದು ಬೇರೆ ಕಡೆಗೆಲ್ಲರೂ ಶಿಫ್ಟ್ ಮಾಡೋಂಥ ಆಪ್ಷನ್ಸ್ ಇದ್ದು ಮಾಡಿದ್ರೆ. ಇಲ್ಲ ಅಂತ ಅಂದರೆ ಎನ್ಕ್ವೈರಿ ಶುಡ್ ಸ್ಟಾರ್ಟ್ ಫ್ರಮ್ ಲಕ್ಷ್ಮೀಪುರಂ. ಸಿಬಿಐಗೆ ವಹಿಸುವಂಥ ಅವಕಾಶಗಳಿದೆ, SIT ಅಥವಾ ಸಿಬಿಐಗೆ ವಹಿಸೋ ಅವಕಾಶ ಇದೆ ಸರ್ ಕಾನೂನಿನಲ್ಲಿ ಇದ್ದೇ ಇದೆ. ಯಾವಾಗ ಅದರದ್ದು ನಾನು ನಿಮ್ಗೆ ಲಾಸ್ಟ್ ಟೈಮು ಕೂಡ ಇದನ್ನು ಹೇಳಿದ್ದೆ, CBIಗೆ ಕೊಡಬೇಕಂತ ಅಂದರೆ ಐದರ್ ಸರ್ಕಾರ ರೆಫರ್ ಮಾಡಬೇಕಿಲ್ಲ ಕೋರ್ಟ್ ರೆಫರ್ ಮಾಡಬೇಕು ಅಂತ. ಈಗ ಕೋರ್ಟ್ಗೆ ಬಂದಿದೆ, ಅಂದರೆ ಹೈಕೋರ್ಟ್ ರೆಫರ್ ಮಾಡಬೇಕು ಅಂತ ಈಗ ಕೋರ್ಟ್ಗೆ ಬಂದಿದೆ. ನೆಕ್ಸ್ಟ್ ಟೈಮು ರಿಟ್ ಹಾಕಿ ಅದನ್ನು ಡೈರೆಕ್ಷನು ತೊಗೊಳ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ನೋಡಿ, ಯಾವಾಗಲೂ ಅಷ್ಟೇನೆ ಪಬ್ಲಿಕ್ ಪ್ರೆಷರ್ ಜಾಸ್ತಿ ಮೌಂಟ್ ಮಾಡಿದಾಗ ಇಂಥದ್ದೆಲ್ಲ ಫಾಸ್ಟ್ ಆಗುತ್ತೆ ಆ್ಯಕ್ಷನ್ಸ್ಗಳು. ಸೊ ಅದರಲ್ಲಿ ಎಲ್ಲೋ ಒಂದು ಕಡೆ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ BJP ಪಾದಯಾತ್ರೆ ಏನು ಮಾಡ್ತು, ಅದು ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ ಈ ಒಂದು ಹಂತಕ್ಕೆ ಬರಲಿಕ್ಕೆ. ಆದರೆ ಇದು ಎಲ್ಲದಕ್ಕಿಂತನೂ ನನಗೆ ಇವತ್ತಿಗೂ ಆಶ್ಚರ್ಯ ಆಗೋದೇನಪ್ಪ ಅಂತ ಅಂದರೆ, CM ಆಗಿ ಅದರಲ್ಲೂ ಅವರು ಅಡ್ವೊಕೇಟ್ ಆಗಿ ಈ ಮೇಲ್ನೋಟಕ್ಕೆ ಕಾಣೋಂಥ ಒಂದು ಕ್ರೈಮ್ನ ಅರ್ಥ ಮಾಡ್ಕೊಳ್ಳದೆ 60 ಕೋಟಿ ಕೊಡಿಸಿ ಅನ್ನೋಂಥದ್ದೆಲ್ಲ ವಾದಗಳೆಲ್ಲ ಮಾಡ್ಕೊಂಡು ಬಂದು ಎಲ್ಲೋ ಒಂದು ಕಡೆ ಅವ್ರಿಗಿದ್ದಂಥ ವರ್ಚಸ್ಗೆ ಅವರೇ ಧಕ್ಕೆ ತಂದ್ಕೊಂಡ್ರ ಅಂತ ನಾವು ಇತ್ತೀಚಿನ ವರ್ಷಗಳಲ್ಲಿ ಕಂಡಿದ್ದೇನೆ. ಬಂಗಾರಪ್ಪನವ್ರದ್ದು ಇದೇ ಥರ ಆಗಿ ಅವರು ಕೂಡ ಅವರ ಪೊಸಿಷನ್ನ ತ್ಯಾಗ ಮಾಡಿದ್ರು, ಫೇರ್ ಇನ್ವೆಸ್ಟಿಗೇಷನ್ ಆಗಲಿ ಅಂತ. ಯಡಿಯೂರಪ್ಪನವರು ಕೂಡ ಮಾಡಿದ್ರು, ಯಡಿಯೂರಪ್ಪನವರು ಕೂಡ ಇದೇ ರೀತಿ ಮಾಡಿದ್ರು. ನಾವದು ಪ್ರಶ್ನೆ ಬರೆದಿವಾಗ CM ಸಿದ್ದರಾಮಯ್ಯನವರು ಮಾಡ್ತಾರಾ ಅನ್ನೋಂಥದ್ದು. ನೋಡಿ, ಜಪಾನ್ ಅಂತ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ಒಳಗಾಗಿದ್ದಾರೆ ಅಂತ ಯಾರಾದರೂ ಹೇಳಿಕೆ ಕೊಟ್ಟರೆ ಇಳಿದು ಬಿಡ್ತಾರೆ ಅವರು. ಇಲ್ಲಿ ಏನಾಗುತ್ತೆ, CM ಅವರು ಇವಾಗ ಇನ್ವೆಸ್ಟಿಗೇಷನ್ ಮಾಡಬೇಕು, ಕೋರ್ಟ್ ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡೋದೆಲ್ಲ ಎಲ್ಲ ಸಂಸ್ಥೆಗಳು ರಾಜ್ಯ ಸರ್ಕಾರದ ಕೆಳಗಡೆನೇ ಇರೋದು. ಅನ್ಲೆಸ್ ಅದು CBIಗೆ ಹೋದರೆ ಎಲ್ಲ ಇನ್ವೆಸ್ಟಿಗೇಷನ್ ಇರೋಂಥದ್ದು ಇವ್ರ ಕೈಲಿದೆ. ಎಲ್ಲ ಅಧಿಕಾರಿಗಳು ಇಡ್ತಾ ಇರೋದು ಕೂಡ ರಾಜ್ಯ ಸರ್ಕಾರದ ಕಡೆನೇ. ಹಾಗಾಗಿ ಅಕ್ಯೂಸ್ಡ್ ಆದವನು ಅವನೇ ಎನ್ಕ್ವೈರಿನೂ ಹೆಡ್ ಮಾಡೋಂಗಿಲ್ಲ, ಅದು ಮಾರಲ್ ಗ್ರೌಂಡ್. ಫಸ್ಟು ಅಕ್ಯೂಸ್ಡ್ ಆದವನು ಅಪರಾಧಿ ಅಲ್ಲ, ಇನ್ನೂ ಅಕ್ಯೂಸ್ಡ್ ಆಗಿರೋದಂತೂ ಇವಾಗ ಸಾಬೀತಾಯಿತು. ಅದಕ್ಕೇನೆ ಈಗ ಪರ್ಮಿಷನ್ ಕೊಟ್ಟಿರೋದು. ಮೇಲ್ನೋಟಕ್ಕೆ ಈ ಕೇಸ್ನಲ್ಲಿ ಸಿದ್ದರಾಮಯ್ಯನವರು ಅಕ್ಯೂಸ್ಡ್ ಆಗಿದ್ದಾರೆ ಅಂತಲೇ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋದು, ಇನ್ನೂ ಆರೋಪಿ ಆಗಿಲ್ಲ. ಅದಕ್ಕೆ ಟ್ರಯಲ್ ಎಲ್ಲ ಆಗಬೇಕು, ಅದಾದ ನಂತರ. ಈಗ ಒಬ್ಬ ಏನು ಅಕ್ಯೂಸ್ ಇದ್ದಾರೆ ಅವರೇನೆ ಅವ್ರ ನೇತೃತ್ವದಲ್ಲಿ ಎನ್ಕ್ವೈರಿಗಳನ್ನು ಮಾಡಿಸಿದ್ರೆ ಅದು ಎಷ್ಟು ಮಟ್ಟಿಗೆ ನ್ಯಾಯ ಸಿಗುತ್ತೆ? ಸೊ ಈ ವಿಚಾರನ ಮುಂದೆ ಇಟ್ಟುಕೊಂಡು ಸಿದ್ದರಾಮಯ್ಯನವರು ಇದರಲ್ಲಿ ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಮಾಡಿಸಿದ್ರೆ ಫೇರಾಗಿ ಆಗುತ್ತೆ ಅನ್ನೋಂಥದ್ದು ಇಂದಿನ ಎಲ್ಲ ಉದಾಹರಣೆಗಳನ್ನ ತೊಗೊಂಡ್ರು ಅದೇ ರೀತಿ ನಡ್ಕೊಂಡು ಬಂದಿರೋಂಥದ್ದು. ಅವರೇ ಅಲ್ಲಿದ್ದು ಇನ್ವೆಸ್ಟಿಗೇಷನ್ ಕೆಳಗಡೆ ನಡೆದ್ರೆ ಅದು ಆಬ್ವಿಯಸ್ಲಿ ಅದು ಕೂಡ ಕಂಟ್ರೋಲ್ಡ್ ಆಗುತ್ತೆ, ಪಾರದರ್ಶಕತೆ ಇರೋದಿಲ್ಲ.